ಫಿಸಿಕಲಿ ಹೊರಗಡೆ ನಾವೆಲ್ಲ ಯುದ್ಧ ಮಾಡ್ತಾನೇ ಇದ್ದೀವಿ, ಹಂಟ್ ಮಾಡ್ತಾ ಇಲ್ಲ. ಈಗ ಗಂಡ ಹೆಂಡತಿ ಕೋರ್ಟಿಗೆ ಹೋಗ್ತಾ ಇದ್ದಾರೆ, ಅಪ್ಪ ಮಕ್ಕಳು ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಯಾಕೆ? ಫ್ರಿಕ್ಷನ್ಗಳು ಬಂದೇ ಬರ್ತವೆ. ಬಿಕಾಸ್ ದಿಸ್ ಇಸ್ ಟೂ ಸಪರೇಟ್ ಮೈಂಡ್ಸ್. ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಯ್ತು. ಯಾವತ್ತೋ ಒಂದಿನ ಹೆಂಡತಿ ಹೇಳ್ತಾಳೆ, ನಾನು ನನ್ನ ಅಮ್ಮನ ಮನೆಗೆ ಹೋಗ್ತೀನಿ ಅಂತ. ಗಂಡ ಹಾಳಾಗೋಗು, ಸಾಯೋಗು ಅಂತ. ಅವಳು ಗಂಡ ಆಫೀಸ್ಗೆ ಹೋದ, ಹೆಂಡತಿ ಸೂಸೈಡ್ ಮಾಡ್ಕೊಂಡು. ಸೀತೆ ರಾಮನ ಹೆಂಡತಿ ಆದರೂ ಒಂದು ಸಣ್ಣ ವಿಷಯಕ್ಕೆ ಅವಳಿಗೆ ಆಸೆ ಶುರು ಆಗ್ಲಿಲ್ವಾ? ಇಡೀ ರಾಮಾಯಣ ಶುರು ಆಗಿದ್ದೆ ಅವಾಗ. ದ್ರೌಪದಿ ನಗಬಾರ್ದು ಅಂತ ಗೊತ್ತಿಲ್ವಾ? ಸಲ್ಯೂಷನ್ ಬೇಕಾ ಅಥವಾ ಫ್ರಿಕ್ಷನ್ ಬೇಕಾ? ಸಲ್ಯೂಷನ್ ಕೊಡುವ ಮೈಂಡ್ ಆದ್ರೆ ಈಗ ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಏನಾದರೂ ಒಂದು ವಿಷಯ ಕಾಮನ್ನಾಗಿ ಎಲ್ಲರೂ ಮಾತಾಡ್ತಿದ್ದಾರಾ, ಯೋಚನೆ ಮಾಡ್ತಿದ್ದಾರಾ, ಎಲ್ಲಿ ನೋಡಿದ್ರು ಕಾಣಕ್ಕೆ ಸಿಗೋದು, ಕೇಳಕ್ಕೆ ಸಿಗೋದು ಅಂತ ಹೇಳಿದ್ರೆ ಇಟ್ಸ್ ಆಲ್ ಅಬೌಟ್ ವಾರ್, ಯುದ್ಧಗಳಾಗೋ ಬಗ್ಗೆ. ಒಂದು ಕಡೆ ಹೌದು ಯುದ್ಧ ನಡೀತಾ ಇದೆ, ನಾವು ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅವ್ರು ಹೀಗೆ ಮಾಡಬಾರ್ದಾಗಿತ್ತು, ಇವ್ರು ಹೇಗೆ ಮಾಡಬಾರ್ದಾಗಿತ್ತು ಅಂತ ಒಪಿನಿಯೇಟೆಡ್ ಆಗ್ತಾ ಇದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಆ ಯುದ್ಧ ನಮ್ಮೊಳಗೂ ಆಗತ್ತೆ. ಅಲ್ಲಿ ದೊಡ್ಡದಾಗಿ ಆಗ್ತಾ ಇದೆ, ಇಲ್ಲಿ ಇಂಡಿವಿಜುವಲಿಸ್ಟಿಕ್ ಆಗಿ ಆಗ್ತಾ ಇದೆ. ಈ ಯುದ್ಧದ ಸಿನಾರಿಯೋನಲ್ಲಿ ನಮ್ಮನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಇಲ್ಲಿ ನಡೆಯುವಂತಹ ಯುದ್ಧಗಳನ್ನು, ಅದನ್ನು ಚರ್ಚೆ ಮಾಡೋಣ. ಅಫ್ಕೋರ್ಸ್ ಇಟ್ಸ್ ಅ ಇಂಟೆನ್ಸ್ ವಿಷಯ ಅಂತ ಪದಗಳಲ್ಲಿ ಅನ್ನಿಸ್ತಾ ಇದೆ, ಬಟ್ ಅದನ್ನ ಎಷ್ಟು ಸಿಂಪ್ಲಿಫೈ ಮಾಡಿ ನಮ್ಗೆ ಅರ್ಥ ಮಾಡಿಸ್ತಾರೆ. ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ದ್ಯಾಟ್. ಸೊ ಯೋಗಾತ್ಮ ಶ್ರೀಹರಿ ಅವ್ರ ಜೊತೆಗೆ ಅದ್ರ ಬಗ್ಗೆ ಮಾತಾಡೋಣ. ನಮಸ್ತೆ. ಯುದ್ಧದ ಸಿನಾರಿಯೋ ಎಲ್ಲ ಕಡೆ ತುಂಬ ಲಾಸಸ್, ಅದು ಜೀವ ಇರ್ಬೋದು, ಅಸೆಟ್ಸ್ ಇರ್ಬೋದು, ನೇಚರ್ಗೆ ಆಗ್ತಾ ಇರುವಂಥದ್ದು ಇರ್ಬೋದು, ಇದೆಲ್ಲವೂ ಆಗ್ತಾ ಇದೆ. ಜೊತೆಗೆ ಮನಸ್ಸುಗಳಿಗೆ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಈ ಮನಸ್ಸಿಗೆ ಇಂಪ್ಯಾಕ್ಟ್ ಮಾಡೋದು ಅಂತ ಬಂದಾಗ ಯುದ್ಧ ಹೊರಗಡೆ ಆಗೋದಷ್ಟೇ ಅಲ್ಲ, ಒಳಗಡೆ ಆಗೋದು ಕೂಡ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಗಿವ್ ಅ ಕಂಪ್ಯಾರಿಸನ್. ನನಗೆ ನೆನ್ನೆ ಈ ಥಾಟ್ ಬಂತು, ನಿಮ್ಮ ಹತ್ರ ಇದನ್ನು ಮಾತಾಡಬೇಕು ಅಂತ ಅನ್ನಿಸ್ತು. ದೊಡ್ಡ ದೊಡ್ಡ ಯುದ್ಧಗಳ ಬಗ್ಗೆ, ಮಿಸೈಲ್ಸ್ ಹಾರಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಅದೇ ಥರ ಮಿಸೈಲ್ ಎಲ್ಲೋ ಇಲ್ಲಿಂದ ಇಲ್ಲಿಗೆ ಎಲ್ಲೋ ಹೋಗ್ತಾ ಇರುತ್ತಲ್ವ, ಅದರಿಂದ ಎಷ್ಟೋ ಡಿಸ್ಟರ್ಬೆನ್ಸಸ್ ಆಗಬಹುದಲ್ವಾ. ಸೊ ಅದ್ರ ಬಗ್ಗೆ ನಿಮ್ಮಿಂದ ನಿಮ್ಮ ಅಪ್ರೋಚ್ ಏನು ಅಂತ ತಿಳ್ಕೊಳ್ಬೇಕು. ಯುದ್ಧಗಳು ಹೊರಗಡೆ ಆಗಲಿ ಒಳಗಡೆ ಆಗಲಿ, ಇದು ಯುದ್ಧವೇ. ಯಾವುದರ ಮೇಲೆ ಯುದ್ಧ ಆಗ್ತಾ ಇದೆ? ಒಂದು ಮನಸ್ಸು ಇನ್ನೊಂದು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಯುದ್ಧ ಆಗ್ತಾ ಇರೋದು. ಅಂದರೆ ಕಂಟ್ರೋಲ್ ನಾನೇ ಮಾಡಬೇಕು ಅಂತ. ಆ ಸುಪೀರಿಯಾರಿಟಿ ತೋರಿಸ್ಬೇಕು, ಯಾವುದ್ರಲ್ಲಾದರೂ ತೋರಿಸ್ಬೇಕು, ಯುದ್ಧ ಮಾಡುತ್ತೆ. ಈಗ ಯುದ್ಧ ಅಂದ ತಕ್ಷಣ ನಮ್ಗನ್ಸೋದು ಎರಡು ಈಕ್ವಲ್ ಪವರ್ಸ್ ಅಂತ. ಹುಲಿ ಜಿಂಕೆಯನ್ನು ಬೇಟೆ ಆಡೋದು ಅದು ಯುದ್ಧವಾ? ಅಲ್ಲ, ಅದು ಹಂಟ್ ಅಷ್ಟೆ. ಈಗ ಹಂಟ್ ಆಗ್ತಾ ಇಲ್ಲ, ಯುದ್ಧ ಆಗ್ತಾ ಇದೆ. ಅಂದರೆ ಈಕ್ವಲ್ ಪವರ್ಸು ಅಥವಾ ಸುಪೀರಿಯಾರಿಟಿಗೋಸ್ಕರ ಎರಡು ಹುಲಿಗಳು ಒಂದಕ್ಕೊಂದು ಯುದ್ಧ ಮಾಡುತ್ತೆ. ಅದು ಟೆರಿಟರಿ ಚೇಂಜ್ ಆದಾಗ, ಒಂದು ಹುಲಿ ಇನ್ನೊಂದು ಟೆರಿಟರಿ ಒಳಗೆ ಬಂದಾಗ ಅದು ಯುದ್ಧ ಆಗುತ್ತೆ. ಎರಡು ಹುಲಿಗಳು ಹೊಡೆದಾಡುತ್ತೆ, ಎರಡು ಸಿಂಹಗಳು ಹೊಡೆದಾಡುತ್ತೆ, ಎರಡು ಆನೆಗಳು ಹೊಡೆದಾಡುತ್ತೆ, ಅದು ಸುಪೀರಿಯಾರಿಟಿ, ಅದು ಯುದ್ಧ. ಹಾಗೆ ಫಿಸಿಕಲಿ ಹೊರಗಡೆ ನಾವೆಲ್ಲ ಯುದ್ಧ ಮಾಡ್ತಾನೇ ಇದ್ದೀವಿ, ಹಂಟ್ ಮಾಡ್ತಾ ಇಲ್ಲ, ಯುದ್ಧ ಮಾಡ್ತಾ ಇದ್ದೀವಿ. ಈಗ ಪೊಲೀಸ್ ಸ್ಟೇಷನ್ಸ್ ಯಾಕಿದೆ? ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನಾವಿಬ್ಬರು ಹೋಗಿ ಒಬ್ಬರಲ್ಲ ಒಬ್ರು ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೆ. ಯಾಕೆಂದರೆ ನಮ್ಮಿಬ್ಬರಿಗೂ ಹೊಳಿತಾ ಇಲ್ಲ ಸಲ್ಯೂಷನ್ ಏನು ಅಂತ. ಎರಡು ಬೆಕ್ಕುಗಳು ಒಂದು ಕೋತಿ ಹತ್ರ ಹೋಗಿದ್ದ ಕತೆ ಕೇಳಿದ್ದೀವಿ ಅಲ್ವಾ? ಹೇಳಿ, ಚಿಕ್ಕದಾಗಿ ಹೇಳ್ಬಿಡಿ. ಒಂದು ಅದು ನಮಗೆ ಚಿಕ್ಕ ವಯಸ್ಸಿನಲ್ಲಿ ಪೌಂಡ್ ಆಫ್ ಬ್ರೆಡ್ ಅಂತ ಇದ್ರು. ಆ ಪೌಂಡ್ ಆಫ್ ಬ್ರೆಡ್ ಎರಡು ಬೆಕ್ಕುಗಳಿಗೆ ಸಿಗುತ್ತೆ. ಎರಡು ಬೆಕ್ಕುಗಳು ತಿನ್ನಕ್ಕೆ ಹಂಚ್ಕೊಳಕ್ಕೆ ಬರದೆ ಅದನ್ನ ಕೋತಿ ಹತ್ರ ತೊಗೊಂಡೋಗಿ ಕೊಡುತ್ತೆ. ಕೋತಿ ಏನು ಮಾಡುತ್ತೆ? ಒಂದು ತಿನ್ನುತ್ತೆ. ಎರಡು ವೇಯ್ ಮಾಡಿದಾಗ ಒಂದು ಜಾಸ್ತಿ ಇರುತ್ತೆ, ಒಂದು ಜಾಸ್ತಿ ಇದ್ದದನ್ನ ಕೋತಿ ಒಂದು ಸ್ವಲ್ಪ ತಿನ್ನುತ್ತೆ. ಆಮೇಲೆ ಎರಡು ಮತ್ತೆ ವೇಯ್ ಮಾಡುತ್ತೆ, ಈ ಕಡೆ ಜಾಸ್ತಿ ಆಗುತ್ತೆ, ಈ ಕಡೆ ತಿನ್ನುತ್ತೆ. ಆಮೇಲೆ ಮಂಕಿ ಮಧ್ಯದಲ್ಲಿ ಎರಡೂ ಮುಗಿದು ಖಾಲಿ ಆಗ್ಬಿಡುತ್ತೆ. ಬೆಕ್ಕಿಗೇನಿರಲ್ಲ, ಕೋತಿ ಹೊಟ್ಟೆ ತುಂಬಿರುತ್ತೆ. ಇದು ಪೊಲೀಸ್ ಸ್ಟೇಷನ್ಗಳಾಗಲಿ ಕೋರ್ಟ್ಗಳಾಗಲಿ ಯಾಕಿದೆ? ಯಾಕೆ ಅಂತಂದರೆ ಅನ್ಕಂಟ್ರೋಲ್ಡ್, ಅನ್ಮ್ಯಾನೇಜ್ಡ್, ಅನ್ಡಿಸಿಪ್ಲಿನ್ಡ್ ಮೈಂಡ್. ಒಂದು ಮೈಂಡನ್ನು ಇನ್ನೊಂದು ಮೈಂಡ್ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಮೊದಲೆಲ್ಲ ಕೋರ್ಟು ಅಂತಂದರೆ ಎರಡು ಬೇರೆ ಬೇರೆ ವ್ಯಕ್ತಿಗಳು ಅಂತ ಆಗ್ತಾ ಇತ್ತು. ಈಗ ಆಮೇಲೆ ದಾಯಾದಿಗಳು ಆಸ್ತಿಗೋಸ್ಕರ ಕೋರ್ಟ್ಗೆ ಹೋದರು, ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಕೋರ್ಟ್ಗೆ ಹೋದರು. ಈಗ ಗಂಡ ಹೆಂಡತಿ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಅಪ್ಪ ಮಕ್ಕಳು ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಯಾಕೆ? ಅಪ್ಪ ಮಕ್ಕಳಲ್ವಾ, ಕೋರ್ಟಿನ ಯಾರೋ ಒಬ್ಬರು ಇದನ್ನ ಸಾಲ್ವ್ ಮಾಡಬೇಕಾ?
ಮೂರನೇವರು, ಅವರ ಬಗ್ಗೆ ಸಂಬಂಧಗಳ ಬಗ್ಗೆ, ಇವರ ಸಂಬಂಧದ ಬಗ್ಗೆ ಗೊತ್ತೇ ಇಲ್ಲದೆ ಇರೋರು ಮಾಡಬೇಕಾ? ವಿದ್ಯಾನಂದರು ಎರಡು ಒಳ್ಳೆ ಉದಾಹರಣೆಗಳನ್ನು ಕೊಡ್ತಾರೆ. ಬ್ರಿಟಿಷ್ ಟೈಮ್ ಇದು. ಆನೆಗೆ ಯು ಆಕಾರದ ನಾಮ ಹಾಕಬೇಕಾ, ವೈ ಆಕಾರದ ನಾಮ ಹಾಕಬೇಕಾ ಅಂತ ಚರ್ಚೆ ಆಗತ್ತೆ. ಆನೆಗೆ ನಾಮ ಹಾಕ್ಬೇಕು. ಆ ನಾಮ ಯು ಆಕಾರ ಹಾಕ್ಬೇಕಾ, ವೈ ಆಕಾರ ಹಾಕ್ಬೇಕಾ ಅಂತ ಈ ಚರ್ಚೆ ಅಷ್ಟಕ್ಕೆ ನಿಲ್ಲದೆ ಫ್ರಿಕ್ಷನ್ ಆಗಿ ಕೋರ್ಟ್ಗೆ ಹೋಗುತ್ತೆ. ಅವಾಗ ಬ್ರಿಟಿಷ್ ಕೋರ್ಟ್, ಪ್ರಿವಿ ಕೌನ್ಸಿಲ್ ಅಂತ. ಆ ಪ್ರಿವಿ ಕೌನ್ಸಿಲ್ಗೆ ಹೋಗಿ ಅವನಿಗೆ ನಾಮ ಏನು ಅಂತಾನೆ ಫಸ್ಟ್ ಗೊತ್ತಿರಲ್ಲ. ಪ್ರಿವಿ ಕೌನ್ಸಿಲಿನ ಜಡ್ಜಿ ಆನೆಗೆ ನಾಮ ಹಾಕ್ಬೇಕು ಅಂತಾನೆ ಅವನಿಗೆ ಗೊತ್ತಿರಲ್ಲ, ನಾಮದ ಬಗ್ಗೆ ಗೊತ್ತಿರಲ್ಲ, ಅವನ್ ಜಡ್ಜ್ಮೆಂಟ್ ಕೊಡ್ಬೇಕು. ಇದು ಒಂದು ಸೀನ್. ಆ ಜಡ್ಜ್ಮೆಂಟ್ ಬರೋ ಅಷ್ಟೊತ್ತಿಗೆ ಆನೆ ಸತ್ತೋಗುತ್ತೆ. ಇದು ಒಂದು ಸೀನ್. ಎರಡನೇದು ತೀರ್ಥ ಯಾರು ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು ಮತ್ತೆ ಪ್ರಿವಿ ಕೌನ್ಸಿಲ್ಗೆ ಹೋಗುತ್ತೆ. ತೀರ್ಥ ಅಂದ್ರೇನೆ ಏನು ಅಂತ ಗೊತ್ತಿಲ್ಲದೆ ಇರೋಂಥ ಜಡ್ಜು ತೀರ್ಥದ ಬಗ್ಗೆ ತೀರ್ಪು ಕೊಡಕ್ಕೆ ಹೋಗ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತಂದ್ರೆ, ಇಬ್ಬರ ಮಧ್ಯದಲ್ಲಿ ಸಾಲ್ವ್ ಮಾಡ್ಕೋಬೇಕಾಗಿರೋದನ್ನ, ಇದು ಗಂಡ ಹೆಂಡತಿ ಆಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಅಪ್ಪ ಮಕ್ಕಳು, ಅಮ್ಮ ಮಕ್ಕಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಯಾರು ಬೇಕಿದ್ರು ಆಗಿರ್ಬೋದು, ವಿತ್ ಇನ್ ದ ಫ್ಯಾಮಿಲಿ, ಔಟ್ಸೈಡ್ ದ ಫ್ಯಾಮಿಲಿ, ಯಾರು ಬೇಕಿದ್ರು ಆಗಿರ್ಬೋದು. ಫ್ರಿಕ್ಷನ್ಗಳು ಬಂದೇ ಬರ್ತವೆ. ಬಿಕಾಸ್ ದಿಸ್ ಇಸ್ ಟೂ ಸಪರೇಟ್ ಮೈಂಡ್ಸ್. ಸಲ್ಯೂಷನ್ ಬೇಕಾ ಅಥವಾ ಫ್ರಿಕ್ಷನ್ ಬೇಕಾ? ಸಲ್ಯೂಷನ್ ಕೊಡುವ ಮೈಂಡ್ ಆದ್ರೆ ನಾವಿಬ್ರೇ ಮಾತಾಡ್ಕೊಂಡ್ಬಿಡ್ಬೋದು. ಫ್ರಿಕ್ಷನ್ ನಮ್ಮಿಬ್ರಲ್ಲಿದ್ರೆ ಮಾತಾಡ್ತಾ ಎಲ್ಲಾ ಫ್ರಿಕ್ಷನ್ಗಳು ಮುಗಿದೋಗುತ್ತೆ. ಈಗ ನಾನು ನಿಮ್ಮ ಹತ್ರ ಜಗಳ ಆಡ್ಬೇಕು, ನನ್ನ ಹತ್ರ ನಿಮ್ಮ ಬಗ್ಗೆ ಒಂದು 10 ತಪ್ಪು ಹುಡುಕಿದ್ದೀನಿ. 10 ತಪ್ಪು ಎಕ್ಸ್ಪ್ರೆಸ್ ಮಾಡಿದ್ಮೇಲೆ 11ನೇ ತಪ್ಪು ಇಲ್ಲ ಅಲ್ವಾ? ಸೊ ಎಲ್ಲೋ ಒಂದು ಕಡೆ ತಪ್ಪುಗಳ ಬ್ಲೇಮ್ ಗೇಮ್ ಎಂಡ್ ಆಗ್ಬೇಕಲ್ವಾ? ಎಂಡ್ ಆದ ತಕ್ಷಣನೇ ಮುಗಿದೋಯ್ತಲ್ಲ. ಬಟ್ ಇಲ್ಲೇನಾಗ್ತಿದೆ, ನೀ 10 ಹೇಳಿದೆ ಅಲ್ವಾ, ನಾನೊಂದು 10 ಹುಡುಕ್ಬಿಟ್ಟು ನಾನು ನಿನ್ ಬಗ್ಗೆ 10 11 ಹೇಳ್ತೀನಿ ಅನ್ನೋದು. ನೆಕ್ಸ್ಟ್ ಒಂದು ಕಾಮೆಂಟ್ ಬರುತ್ತೆ, ನೀನು ಒಂದೇ ಅಂದ್ರೆ ನಾನು ಕಾನ್ವರ್ಸೇಷನ್ ಕ್ಷಮೆ ಇರಲಿ, ನಾನು ಅವ್ರಿಗೆ ಹೇಳಿದ್ದಲ್ಲ, ಒಬ್ರಿಗೊಬ್ರು ಹೇಗೆ ಮಾತಾಡ್ತೀವಿ ಅಂತ ಹೇಳಿದ್ದು. ಇಷ್ಟೇ ಫ್ರಿಕ್ಷನ್ ಆಗುವಾಗ ಸಲ್ಯೂಷನ್ಗೆ ಫ್ರಿಕ್ಷನ್ ಆಗ್ತೀವಾ ಅಥವಾ ನನ್ನ ಸುಪೀರಿಯಾರಿಟಿ ತೋರ್ಸೋಕ್ಕೆ ಫ್ರಿಕ್ಷನ್ ಮಾಡ್ತಾ ಇದ್ದೀವಾ ಅಂತ. ಸಲ್ಯೂಷನ್ಗೆ ಫ್ರಿಕ್ಷನ್ ಆದರೆ ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ, ಎಂಡ್ ಆಗತ್ತೆ. ಆ ಎಂಡ್ ಆದ ತಕ್ಷಣ ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಇದು ಗಂಡ ಹೆಂಡತಿಯಲ್ಲೂ ನಡೆಯುತ್ತೆ. ಬ್ಲೇಮ್ ಗೇಮ್ ಡೆಫಿನೆಟ್. ಫಸ್ಟ್ ಒಂದು ಸ್ವಲ್ಪ ದಿನಗಳ ಕಾಲ ಮದುವೆ ಆಗಿ ಗ್ಲಾಮರ್ ಅಷ್ಟೆ. ಎಲ್ಲ ತಪ್ಪುಗಳನ್ನು ಒಟ್ಟೊಟ್ಟಿಗೆ ಕ್ಷಮಿಸ್ಬಿಡ್ತೀವಿ, 100 ತಪ್ಪು ಒಟ್ಟೊಟ್ಟಿಗೆ ಕ್ಷಮಿಸ್ಬಿಡ್ತೀವಿ. ಆಮೇಲೆ ಯಾವತ್ತೋ ಒಂದಿನ ಅನ್ಸುತ್ತೆ, ಒಂದ್ಸಲ ಡಿಸ್ಟರ್ಬ್ ಆಗುತ್ತೆ, ಎಂಟೈರ್ ಬ್ಲೇಮ್ ಗೇಮ್ ಶುರು ಆಗುತ್ತೆ. ಆ ಬ್ಲೇಮ್ ಗೇಮ್ ಅಷ್ಟಕ್ಕೆ ನಿಲ್ಲಲ್ಲ, ಕಂಟಿನ್ಯೂ ಆಗ್ತಾ ಬರುತ್ತೆ. ಮತ್ತೆ ಒಂದಾಗ್ತೀವಿ. ಮತ್ತೆ ಇದು ಒಂದು 10 ವರ್ಷ ಆಗುವಷ್ಟೊತ್ತಿಗೆ ಗಂಡನ ಬಗ್ಗೆ ಹೆಂಡತಿಗೆ, ಹೆಂಡತಿಯ ಬಗ್ಗೆ ಗಂಡನಿಗೆ ಅಸಹ್ಯ ಶುರು ಆಗೋಗಿರುತ್ತೆ. ಅವ್ರು ಬಾಕಿ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಾರೆ, ಆದರೆ ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಬಿಗುಮಾನದಲ್ಲಿ ಮಾತಾಡ್ತಾರೆ. ಆದರೆ ಇದು ಎರಡೂ ಸೇರಿ ಒಂದು ಫ್ಯಾಮಿಲಿ ಅಲ್ವಾ? ಇವರಿಬ್ರು ಚೆನ್ನಾಗಿದ್ರೆ ಅಲ್ವಾ ಮಕ್ಕಳು ಚೆನ್ನಾಗಿರೋದು. ಈ ಫ್ರಿಕ್ಷನ್ನು ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗೋಲ್ವಾ? ಇಲ್ಲೀಗಲ್ ಅಫೇರ್ ಶುರು ಆಗೋದು ಯಾವಾಗ? ಈ ಫ್ರಿಕ್ಷನ್ಗಳ ಅತಿರೇಕಕ್ಕೆ ಹೋದಾಗಲ್ವಾ? ತನ್ನ ಹೆಂಡತಿ ಇಷ್ಟ ಆಗದೆ ಇನ್ನೊಬ್ರು ಹೆಂಡತಿ ಇಷ್ಟ ಆಗ್ತಾರಲ್ವಾ? ಹೆಂಡತಿಗೂ ಅಷ್ಟೇ. ಇದಾಗೋದು ಯಾವಾಗ? ಇದಾಗೋದು ಅನ್ಕಂಟ್ರೋಲ್ಡ್, ಅನ್ಮ್ಯಾನೇಜ್ಡ್ ಮೈಂಡ್ ಇದ್ದಾಗ. ಡಿಸಿಪ್ಲಿನ್ಡ್ ಮೈಂಡ್ ಇದ್ರೆ, ಮ್ಯಾನೇಜ್ಡ್ ಮೈಂಡ್ ಇದ್ರೆ, ಟ್ರೈನ್ಡ್ ಮೈಂಡ್ ಇದ್ರೆ, ಎಂಥ ಸ್ಥಿತಿಯಲ್ಲೂ ಕೂಡ ಆ ಸ್ಥಿತಿಗೆ ತಕ್ಕ ಹಾಗೆ ರಿಯಾಕ್ಷನ್ಸ್ ಬರುತ್ತೆ. ಸೊ ದಿಸ್ ಈಸ್ ವಾರ್. ಹೌ ಡು ವಿ ಮ್ಯಾನೇಜ್ ದಿಸ್? ಧ್ಯಾನ ಮಾಡಿ, ಯೋಗ ಮಾಡಿ, ಮಾತನಾಡೋಕ್ಕೆ ಮುಂಚೆ, ಪದಗಳನ್ನು ಬಳಸೋಕ್ಕೆ ಮುಂಚೆ 10 ಸೆಕೆಂಡ್ಸಿನ ಗ್ಯಾಪ್ ಕೊಡಿ ಸಾಕು. ನಾನು ನಿಮ್ಗೇನೋ ಅನ್ಬೇಕು. ಅನ್ಕಂಟ್ರೋಲ್ಡ್ ಮೈಂಡ್ ಬೇಗ ಬಂದ್ಬಿಡುತ್ತೆ ಮಾತು. ಕಂಟ್ರೋಲ್ಡ್ ಮೈಂಡ್ ಒಂದು 10 ಸೆಕೆಂಡ್ ಕಣ್ಣು ಮುಚ್ಕೊಂಡು ಆಮೇಲೆ ಹೇಳಿದ್ರೆ ನನ್ನ ಡೆನ್ಸಿಟಿ ಇರುತ್ತಲ್ಲ, ಅಂದರೆ ನನಗೇನೋ ಬೈಬೇಕು ಅನ್ನುವ ಸೀರಿಯಸ್ನೆಸ್ ಇದೆಯಲ್ಲ, ಅದು 90% ಇಳಿದೋಗುತ್ತೆ. ನಾನು ಬಳಸುವ ಪದಗಳು ಚೇಂಜ್ ಆಗುತ್ತೆ. ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ. ನನಗೆ ಗೊತ್ತಿದ್ದಂತಹ ಒಂದು ವ್ಯಕ್ತಿಯ ಫ್ಯಾಮಿಲಿಯ ಇನ್ಸ್ಟೆನ್ಸ್, ಹೇಗೆ ಒಂದು ಫ್ರಿಕ್ಷನ್ನು ಒಂದು ಜೀವವನ್ನು ಹಾನಿ ಮಾಡಬಹುದು ಅಂತ. ಓಕೆ. ಗಂಡ ಹೆಂಡತಿ, ನನಗೆ ಗೊತ್ತಿರುವಂತಹ ಒಂದು ಫ್ಯಾಮಿಲಿ ಇದು. ಹಾಗೆ ನಾನೊಂದು 20 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಯಿತು. ಈ ಜಗಳ ದಿನ ಆಗ್ತಾ ಇತ್ತು. ಯಾವತ್ತೋ ಒಂದಿನ ಹೆಂಡತಿ ಹೇಳ್ತಾಳೆ, ನಾನು ನನ್ನ ಅಮ್ಮನ ಮನೆಗೆ ಹೋಗ್ತೀನಿ ಅಂತ. ಗಂಡ ಹಾಳಾಗೋಗು, ಸಾಯೋಗು ಅಂತ. ಇಷ್ಟೇ, ಕೋಪದಲ್ಲಿ ಒಂದು ಹೇಳಿದ್ರು ಅಷ್ಟೇ. ಇದು ಎರಡರಲ್ಲೂ ಸೀರಿಯಸ್ನೆಸ್ ಇರಲಿಲ್ಲ. ಆದರೆ ಆ ಹೆಣ್ಣಿನ ಮನಸ್ಥಿತಿ ಡಿಪ್ರೆಷನ್ಗೆ ಹೊರಟೋಗಿತ್ತು ಆಲ್ರೆಡಿ.
ಅವಳು ಗಂಡ ಆಫೀಸ್ಗೆ ಹೋದ, ಹೆಂಡತಿ ಸೂಸೈಡ್ ಮಾಡ್ಕೊಂಡು ಅಷ್ಟೇ. ಅಯ್ಯೋ. ಸೊ ಗಂಡ ಹೆಂಡತಿಯಲ್ಲಿ ಒಬ್ಬರನ್ನೊಬ್ರು ಕೈ ಹಿಡಿಯೋದಕ್ಕೆ ಅವ್ರು ಇರಬೇಕು. ಒಬ್ಬರ ತಪ್ಪು ಅಥವಾ ಪ್ರಾಬ್ಲಮ್ಸ್ ಅಲ್ಲಿ ಇನ್ನೊಬ್ಬರು ಭಾಗವಹಿಸೋದಕ್ಕೆ ಇರಬೇಕಾಗಿತ್ತು. ವಾರ್ ಆಗೋದು ಸಹಜ. ಸೊ ವಾರ್ ಅಂಡ್ ಪೀಸ್ ಅವತ್ತವತ್ತಿಗೆ ಎಂಡ್ ಆಗಬೇಕಾಗಿತ್ತಲ್ಲ ಲೆಕ್ಕ, ಅದು ಶುಕ್ತ ಆಗಲಿಲ್ಲ. ಸೊ ಅದು ಕಂಟಿನ್ಯೂ ಆಯಿತು. ಯಾವಾಗ ಅವತ್ತವತ್ತೇ ನಾವು ಪೀಸ್ ಹುಡುಕೊಳ್ಳಲ್ಲ, ವಾರ್ ಇವತ್ತಾಗಿದೆ, ಬೆಳಗ್ಗೆಯಿಂದ ನನಗೂ ನನ್ನ ಮನೆಯೊಳಗೂ ಒಂದು 10 ಫ್ರಿಕ್ಷನ್ ಆಗಿರುತ್ತೆ. ಅದು ಎಷ್ಟೇ ವರ್ಷ ಮದುವೆ ಆಗಿದ್ರು ಕೂಡ ಯಾವುದೋ ಒಂದು ಸಣ್ಣ ಫ್ರಿಕ್ಷನ್ ಇರುತ್ತೆ. ಡೆನ್ಸಿಟಿ ಆಫ್ ಫ್ರಿಕ್ಷನ್ 10 ವರ್ಷದ ಮುಂಚೆ ಬೇರೆ, 20 ವರ್ಷದ ಮುಂಚೆ ಬೇರೆ, ಇವತ್ತಿನ ಫ್ರಿಕ್ಷನ್ ಬೇರೆ. ಡೆನ್ಸಿಟಿ ಬೇರೆ ಬೇರೆ, ತೀವ್ರತೆ ಬೇರೆ ಬೇರೆ. ಆದರೆ ಸಾಯಂಕಾಲದೊಳಗೆ ಅದು ಮುಗಿಲಿಲ್ಲ, ರಾತ್ರಿ ಒಳಗೆ ಅದು ಮುಗಿಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಕ್ಯಾರಿ ಓವರ್ ಆಗಲ್ವಾ? ಸೊ ಮೈ ಅಡ್ವೈಸ್, ಯಾವುದೇ ಫ್ರಿಕ್ಷನ್ಗಳು ಅವತ್ತವತ್ತೇ ಮುಗಿಸ್ಕೊಳ್ಳಿ. ಕಣ್ಮುಚ್ಚಿದಾಗ ಗೊತ್ತಾಗುತ್ತೆ ನಂದೇ ತಪ್ಪು ಅಂತ. ಒಂದೇ ವಿಷಯ ಗೊತ್ತಾಗಬೇಕು, ತಪ್ಪು ನಂದ ನಿಮ್ದ ಅಂತ. ಅಂದರೆ ಯಾರು ನೆಕ್ಸ್ಟ್ ಪರ್ಸನ್, ಯಾರ ಜೊತೆ ನನ್ನ ಫ್ರಿಕ್ಷನ್ ಆಗಿದೆ ಅವ್ರದ ನಂದ ಅಂತ ಗೊತ್ತಾಗತ್ತೆ. ಮೊದಲನೇ ಭಾಗದ್ದು ನನ್ನ ತಪ್ಪಾಗಿದ್ದರೆ ಅಷ್ಟೊತ್ತಿಗೆ ದಿನ ಮುಗಿಯೋ ಅಷ್ಟೊತ್ತಿಗೆ, ರಾತ್ರಿ ಆಗೋ ಅಷ್ಟೊತ್ತಿಗೆ ಅಥವಾ ಮಲಗೋಕೆ ಮುಂಚೆ ಸಾರಿ ಒಂದು ಟೆಕ್ಸ್ಟ್ ಅಥವಾ ಒಂದು ಫೋನು ಅಥವಾ ಹೇಳ್ಬಿಡೋದು. ಪಕ್ಕದಲ್ಲೇ ಇದ್ರೆ ಹೇಳ್ಬಿಡೋದು, ಸಾರಿ ನನ್ನಿಂದ ಈ ತಪ್ಪಾಗೋಯ್ತು, ಮುಗೀತು, ಎಂಡ್ ಆಗೋಗುತ್ತೆ. ಆ ಸಾರಿ ಹೇಳಬೇಕು, ಆ ಹೇಳೋದಿದೆಯಲ್ಲ, ಆಯ್ತಾ? ಅಲ್ಲೇ ಈಗೋ ಅಡ್ಡ ಬರೋದು. ಎರಡನೇದು, ನಿಮ್ಮ ತಪ್ಪಾಗಿದೆ, ನನ್ನ ತಪ್ಪಲ್ಲ, ಜಗಳ ನಾನು ಆಡಿರ್ಬೋದು, ನೀವು ಆಡಿರ್ಬೋದು. ಎಂಡ್ ಆಫ್ ದ ಡೇ ನನ್ನ ಸ್ಟ್ರಾಂಗ್ ಮೈಂಡ್ ಇದ್ದರೆ ನಾನು ಹೇಳ್ತೀನಿ ಇರಲಿ ಬಿಡು ಪರವಾಗಿಲ್ಲ. ಅವಾಗೇನಾಗುತ್ತೆ, ಅವಾಗಲೂ ಎಂಡ್ ಆಗುತ್ತೆ. ಈ ವಾರು ನನ್ನ ಒಳಗಡೆನೂ ಹೀಗೆ ಆಗಬೇಕು, ಇಬ್ಬರ ಮಧ್ಯದಲ್ಲೂ ಹೀಗೆ ಆಗಬೇಕು, 4 ಜನರ ಮಧ್ಯದಲ್ಲೂ ಹೀಗೆ ಆಗಬೇಕು. ಸಣ್ಣ ಇನ್ಸ್ಟೆನ್ಸ್, ನನ್ನ ತುಂಬ ಹತ್ತಿರದ ಸ್ನೇಹಿತರು ಮೊನ್ನೆ 2 ದಿನದ ಮುಂಚೆ ನನಗೆ ಫೋನ್ ಇಲ್ಲ ಏನಿಲ್ಲ, ಸುಮ್ಮನೆ ಬಂದ್ಬಿಟ್ರು. ನಾನು ಯಾವುದೋ ಸೀರಿಯಸ್ ಮೀಟಿಂಗಲ್ಲಿ ಕೂತಿದ್ದೆ. ಆಮೇಲೆ ನಮ್ಮ ಸ್ಟಾಫು ಇವ್ರು ತುಂಬ ಹತ್ತಿರದವರು ಅಂತ ಹೇಳಿಬಿಟ್ಟು ಕಳಿಸ್ಕೊಟ್ಬಿಟ್ರು ನನ್ನ ಮೀಟಿಂಗ್ ಮಧ್ಯದಲ್ಲಿ. ಅವ್ರಿಗೂ ಗೊತ್ತಾಗಿಲ್ಲ, ಅವ್ರು ಬಂದ್ಬಿಟ್ರು. ತಕ್ಷಣಕ್ಕೆ ನನಗೆ ಕೋಪ ಬಂತು. ಯಾರ ಮೇಲೆ? ಬಂದವ್ರ ಮೇಲೆ ಮತ್ತು ಕಳಿಸ್ಕೊಟ್ಟವ್ರ ಮೇಲೆ ಸ್ವಲ್ಪ ಸಿಡುಕ್ಬಿಟ್ಟೆ. ನಾರ್ಮಲಿ ಸಿಡ್ಕಲ್ಲ. ಅವತ್ತಿನ ದಿನ ನಾನು ಇದ್ಯಾವುದಕ್ಕೂ ಪ್ರಿಪೇರ್ ಆಗಿರಲಿಲ್ಲ. ನಾನು ಬೇರೆದಕ್ಕೆ ಅಂದರೆ ನನ್ನ ಮೀಟಿಂಗ್ಸಿಗೆ ಮಾತ್ರ ಇದ್ದೆ. ಅದು ಇಬ್ಬರಿಗೂ ಹರ್ಟ್ ಆಯಿತು, ನನಗೂ ಆಯಿತು, ಅವ್ರಿಗೂ ಆಯಿತು. ಹಾಗೆ 1-2 ನಿಮಿಷ ಮಾತಾಡಿಸಿ ಕಳಿಸ್ಬಿಟ್ಟೆ. ಡ್ಯಾಮೇಜು ಅವತ್ತು ರಾತ್ರಿ ಒಳಗೆ ಮುಗಿದೋಗ್ಬೇಕಲ್ಲ. ರಾತ್ರಿ ಅವ್ರಿಗೆ ಮೆಸೇಜ್ ಕಳಿಸಿ, ನನ್ನ ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ, ನಿಮಗೆ ನಾನು ಸಮಯ ಕೊಡೋಕ್ಕಾಗಲಿಲ್ಲ, ಬೇರೆ ಯಾವುದೋ ಮೀಟಿಂಗಲ್ಲಿ ಕೂತಿದ್ದೆ, ನೆಕ್ಸ್ಟ್ ನಾಳೆ ಬೆಳಗ್ಗೆ ಇದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ, ಏನೋ ಒಂದು ಚರ್ಚೆ ಆಗಬೇಕಾಗಿದೆ, ಎಲ್ಲ ಇಶ್ಯೂಗಳನ್ನು ಬೆಳಗ್ಗೆ ಅಡ್ರೆಸ್ ಮಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ರಾತ್ರಿ ಮುಗಿದೋಯ್ತು ಇಬ್ಬರಿಗೂ ಕೂಡ. ಇಬ್ಬರಿಂದನೂ ನಂಗೆ ವಾಪಸ್ ಮೆಸೇಜ್ ಬಂತು, ನೀವು ಸಾರಿ ಕೇಳಬೇಡಿ, ನಾವೇ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇಲ್ಲದೆ ಬಂದಿದ್ದು ಅಂತ ಇದು ಮೆಸೇಜ್ ಬಂತು. ಸಿಂಪಲ್. ನಾನು ಕಂಟಿನ್ಯೂ ಆಗದೇ ಇದ್ದಿದ್ರೆ, ನಾನು ಸಾರಿ ಕೇಳದೇ ಇದ್ದಿದ್ರೆ ಬಹುಶಃ ನಿನ್ನೆ ಬೆಳಗ್ಗೆಯಿಂದ ನನ್ನ ಜೊತೆ ಯಾರೂ ಮಾತಾಡ್ತಾ ಇರಲಿಲ್ಲ. ಅದು ಅಲ್ಲಿ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಇಲ್ಲಿ ನಾನೇನು ಅನಲೈಸ್ ಮಾಡ್ತೀನಿ, ತಪ್ಪು ನಿಮ್ದು ಇಲ್ಲವೇ ಇಲ್ಲ. ಅಪಾಯಿಂಟ್ಮೆಂಟ್ ತೊಗೊಳ್ದೆ ಬಂದವ್ರು ಅವರು, ನಿಮ್ಮನ್ನು ಕೇಳದೆ ಬಿಟ್ಟವ್ರು ಇನ್ನೊಬ್ರು, ಅಂದರೆ ಹೋಗಿ ಸರಲ್ಲಿದ್ದಾರೆ ಅಂತ. ನಿಮ್ಮ ಅಲ್ಲದ ತಪ್ಪಿಗಾದರೂ ಕೂಡ ನೀವು ಸಾರಿ ಕೇಳಿ ಆ ರಿಲೇಷನ್ಶಿಪ್ನ ಅಥವಾ ಬಿಸ್ನೆಸ್ ರಿಲೇಷನ್ಶಿಪ್ನ ಉಳಿಸ್ಕೊಂಡ್ರಿ. ನೀವು ಹೇಳಿದ್ರಿ ಸ್ಟ್ರಾಂಗ್ ಮೈಂಡ್ ಆಗಿದ್ರೆ ನಾವೇ ಇರ್ಲಿ ಬಿಡು ಅಂತ ಹೇಳಬಹುದು ಅಂತ. ನಿಮಗೆ ಇದು ಗೆಲುವಿನ ಪಾಯಿಂಟ್ ಅನ್ಸುತ್ತೆ. ಗೆಲುವು ಅಲ್ಲ ಇಲ್ಲಿ. ನಾನು ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ನಾನು ಬದುಕಬೇಕು ಅವ್ರ ಜೊತೆ. ನನ್ನ ರಿಲೇಷನ್ಶಿಪ್ ಅವ್ರ ಜೊತೆ ಎಂಡ್ ಆಗಲ್ವಲ್ಲ. ಚಿಕ್ಕ ಮಕ್ಕಳಾದ್ರೆ ಬೇಗ ಜಗಳ ಆಡ್ತಾರೆ, ಬೇಗ ಒಂದಾಗ್ತಾರೆ. ದೊಡ್ಡವರು ಬೇಗ ಮುರ್ಕೊಂಡ್ಬಿಡ್ತಾರೆ, ಒಂದಾಗಲ್ಲ. ಸುಮ್ಮನೆ ನಿಮಗೆ ಅದು ಓದ್ಬಿಡಿ. ಎಸ್, ನಂದೆಲ್ಲ ಓಪನ್ ಬುಕ್. ಏನಾಗುತ್ತೆ, ತಪ್ಪು ನಮ್ಮದು ಇನ್ನೊಬ್ಬರದು ಅನ್ನೋದಕ್ಕಿಂತ ನಾನು ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು. ನಮಗೆ ಅವರೆಷ್ಟು ಮುಖ್ಯ, ಅವ್ರ ಜೊತೆಗೆ ನಮ್ಮ ಬದುಕು ಎಷ್ಟು ಮುಖ್ಯ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇವಾಗ ಐ ಥಿಂಕ್ ಪ್ರಾಬ್ಲಮ್ ಆಗ್ತಿರೋದೇ ಅದು ಅನ್ಸುತ್ತೆ. ಒಂದೇ ಮನೆಯಲ್ಲಿ ಇರೋ 3-4 ಜನ ಯಾರೂ ಆರಾಮಿರೋದಿಲ್ಲ. ನಾನು ಕಳಿಸಿರೋದು ಓದಿ, ಅವ್ರ ರಿಪ್ಲೈ ಓದಿ. ನಮಸ್ತೆ, ಮೈ ಅಪಾಲಜೀಸ್ ಫಾರ್ ನಾಟ್ ಗಿವಿಂಗ್ ಯು ಟೈಮ್ ಯೆಸ್ಟರ್ಡೇ. Please don't ask apologies, sir. I shouldn't have called many times and sent messages, sir. Though you are busy, you always respond, sir. That's enough for us. You are my role model, sir. Please don't ask apologies or sorry, sir. And I'm small for it.
ಇಷ್ಟೇ. ಒಂದು ಸಂಬಂಧ ಉಳಿಸೋದಕ್ಕೆ ಅವತ್ತವತ್ತೇ ಆಗ್ಬಿಟ್ರೆ ಸಂಬಂಧ ಉಳಿದೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟು ವರ್ಕ್ ಶುರು ಆಗ್ಬಿಡುತ್ತೆ. ಎಲ್ಲೋ ತಪ್ಪಾಯಿತು, ನನ್ನಿಂದನೇ ಆಯಿತು, ಆ ಕ್ಷಣ ನಾನು ಸಿಡಕಬಾರ್ದಾಗಿತ್ತು, ನನ್ನಿಂದ ತಪ್ಪಾಯಿತು, ಅದು ರಿಯಾಕ್ಷನ್ ಅಷ್ಟೇ. ಆದರೆ ತಪ್ಪು ಯಾರದು ಅನ್ನೋದು ಮುಖ್ಯ ಅಲ್ಲ. ಸಂಬಂಧಗಳನ್ನು ರೀಟೈನ್ ಮಾಡೋಕ್ಕೆ ತುಂಬ ಕ್ಷಮೆಗಳು ಬೇಕು. ಇದು ಇಬ್ಬರಿಗೆ ಸಂಬಂಧಪಟ್ಟ ಇಲ್ಲ. ಅದೊಂದು ನಾವು ನಿಜವಾಗ್ಲೂ ಇವತ್ತು ಅರ್ಥ ಮಾಡ್ಕೊಳ್ಳೇಬೇಕಾಗಿರೋ ವಿಚಾರ. ಚಿಕ್ಕ ಮಕ್ಕಳು, ನನ್ನ ಮಕ್ಕಳ ಜೊತೆ ನಾನು ಸಾರಿ ಕೇಳಿದ್ದೀನಿ. ಐ ಆಸ್ ಸಾರಿ ಟು ಯು ಎಷ್ಟೋ ಸಲ ಕೇಳಿದ್ದೀನಿ. ತಪ್ಪು ಯಾರ್ದು ಅನ್ನೋದು ಇಂಪಾರ್ಟೆಂಟ್. ಸೊ ಆ ತಪ್ಪು ಈ ಕಡೆನೇ ಇರುತ್ತೆ, ಆದ್ರೂ ಸಾರಿ ಆ ಕಡೆಯಿಂದ ಬರುತ್ತೆ. ಮಕ್ಕಳ ಜೊತೆ, ದೊಡ್ಡವರ ಜೊತೆ, ಯಾರ ಜೊತೆ ಸಾರಿ ಕೇಳಕ್ಕೂ ನನಗೆ ಬೇಜಾರು ಇಲ್ಲ, ಅವಮಾನನೂ ಇಲ್ಲ. ಈಗ ನಂಗೆ ಮತ್ತೆ ಕಾಮೆಂಟ್ ಮಾಡಿ ಬೈತಾರೆ, ಸರ್ ಹತ್ರ ನೀವು ಸಾರಿ ಕೇಳಿಸ್ತೀರಾ ಅಂತ. ಓ 4 ಲೈನ್ ಓದಿ. Anna, you apologize me without appointment. I came to your office because of emergency. They told he wants to shift the materials to my place. Okay. ಏನಿದರಲ್ಲಿ ಮೆಸೇಜು? ಇದು ಯಾವುದೋ ನಾನು ಎಕ್ಸಾಜರೇಷನ್ಗೋಸ್ಕರ ಹೇಳ್ತಾ ಇಲ್ಲ, ದೊಡ್ಡತನಕ್ಕೋಸ್ಕರನೂ ಹೇಳ್ತಾ ಇಲ್ಲ. ಹೀಗೂ ಬದುಕಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಹೀಗೆ ಬದುಕಬೇಕು, ಫ್ರಿಕ್ಷನ್ ಇಲ್ಲದೆ. ಒಂದು ವ್ಯಕ್ತಿ ಒಂದೇ ವಿಷಯದಲ್ಲಿ 25 ವರ್ಷ ಫ್ರಿಕ್ಷನಲ್ಲಿ ಇರ್ತಾರೆ. ಒಂದು ಕಡೆ ಉಪ್ಪು ಜಾಸ್ತಿ ಆಯಿತು, ಇನ್ನೊಂದು ಕಡೆ ಉಪ್ಪಿಲ್ಲ ಅನ್ನುವ ಫ್ರಿಕ್ಷನ್ನಲ್ಲಿ ಒಂದು ಮನೆಯಲ್ಲಿ 25 ವರ್ಷ ಫ್ರಿಕ್ಷನ್ ಇರುತ್ತೆ. ನಮಗೆ 25 ಸೆಕೆಂಡ್ ಸಾಕಲ್ವಾ ಈ ಫ್ರಿಕ್ಷನಿಂದ ಹೊರಗೆ ಬರಲಿಕ್ಕೆ? 25 ಸೆಕೆಂಡ್. ನೀವು ತುಂಬ ಇನಿಷಿಯಲಿ ನಾನು ಇಲ್ಲಿಗೆ ಬರುವಾಗ ನೀವು ಹೇಳ್ತಾ ಇದ್ರಿ, ಯಾವುದೋ ಒಂದು ಇವೆಂಟ್ ವಿಚಾರ ಮಾತಾಡುವಾಗ, ನನಗೆ ಪರ್ಸನಲಿ 1 ಲಕ್ಷ ಜನ ಗೊತ್ತು, ನನ್ನ ನೆಟ್ವರ್ಕಲ್ಲಿ 10 ಲಕ್ಷ ಜನ ಗೊತ್ತು ಅಂತ ನೀವು ಹೇಳಿದಾಗ ತುಂಬ ಆನೆಸ್ಟಾಗಿ ಹೇಳ್ತೀನಿ, ಇದು ಸ್ವಲ್ಪ ಎಕ್ಸಾಜರೇಷನ್ ಆಯ್ತಲ್ವಾ ಅಂತ ಅನ್ನಿಸ್ತಿತ್ತು. ಆದರೆ ಈಗ ನೀವು ಆ ಸಂಬಂಧಗಳನ್ನ ಉಳಿಸ್ಕೊಂಡು ನರಿಶ್ ಮಾಡ್ತಾ ಹೋಗೋದು ನೋಡಿದ್ರೆ ಆ ನಂಬರ್ ನೀವು ಹೇಳ್ತಾ ಇರೋದು ಸುಮ್ಮನೆ ಒಂದು ಸ್ಯಾಂಪಲ್ ಕಡಿಮೆ ಹೇಳ್ತಾ ಇದ್ದೀರಾ ಅಂತ. ಆ್ಯಂಡ್ ನೀವು ಹಾಗೆ ಬದುಕ್ತಾ ಇದ್ದೀರಾ. ಈ ನುಡಿದಂತೆ ನಡೆಯೋದು ಅಂತೆಲ್ಲ ನಾವು ಸ್ಟೇಟ್ಮೆಂಟ್ಗಳನ್ನ ಹೋರ್ಡಿಂಗ್ಸ್ಗಳಲ್ಲಿ ನೋಡ್ತೀವಲ್ವಾ, ಆ್ಯಕ್ಚುಲಿ ನಾನು ಎಕ್ಸಾಜರೇಟ್ ಮಾಡ್ತಾ ಇಲ್ಲ, ಅವ್ರು ಹಾಗೇ ಬದುಕ್ತಾ ಇದ್ದಾರೆ. ಅವ್ರು ಬದುಕೋದನ್ನು ಮಾತ್ರ ನಮಗೆ ಹೇಳ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೋ, ಏನು ಅಂದ್ಕೊಳ್ತಾರೋ, ಏನು ಪ್ರೂವ್ ಆಗಿರುತ್ತೋ ಅಷ್ಟನ್ನು ಮಾತ್ರ ನಮ್ಮೆಲ್ಲರ ಜೊತೆ ಶೇರ್ ಮಾಡ್ತಿರೋದು. ಎಷ್ಟೋ ಸಂಬಂಧಗಳನ್ನ ಹಾಗೆ ನಿಮಗೆ ಸಂಬಂಧಪಟ್ಟವರಾಗಲಿ ಅಥವಾ ಇನ್ಯಾರದೋ ಇಬ್ಬರ ಮಧ್ಯೆ ಆಗಲಿ ಅದನ್ನ ಎಷ್ಟು ಉಳಿಸಿದ್ದೀರಾ ಅಂತ ನಾನು ತುಂಬ ಕೇಳಿಲ್ಲ, ತುಂಬ ಕೇಳಿದ್ದೀನಿ, ತುಂಬ ನೋಡಿಲ್ಲ, ಬಟ್ ನೋಡಿರೋದು ಕೆಲವಿದೆ. ಆ್ಯಂಡ್ ಯು ಹ್ಯಾವ್ ಗಿವನ್ ಆಲ್ ದ ಪ್ರೂಫ್ಸ್ ಫಾರ್ ಇಟ್. ಬದುಕೋದು ಸುಲಭ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಅದಕ್ಕೊಂದು ಟ್ರೈನಿಂಗ್ ಬೇಕು. ನಿಮ್ಗೆ ಹೇಗೆ ಈಗ ಮಾತನಾಡೋಕೆ ಚೆನ್ನಾಗಿ ಬರುತ್ತೆ, MC ಮಾಡ್ತೀರಿ, ಆ್ಯಂಕರಿಂಗ್ ಮಾಡ್ತೀರಿ, ನಿಮಗೆ ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಟ್ರೈನಿಂಗ್ ಆಗಿಲ್ವಾ? ಒಬ್ಬರು ಹಾಡುಗಾರರಿದ್ದಾರೆ, ಅವ್ರಿಗೆ ಟ್ರೈನಿಂಗ್ ಆಗಿಲ್ವಾ? ಒಬ್ಬರು ಬರವಣಿಗೆ ಬರೀತಾರೆ, ಅವ್ರಿಗೆ ಟ್ರೈನಿಂಗ್ ಆಗಿಲ್ವಾ? ಹಾಗೆ ಮನಸ್ಸಿಗೆ ಟ್ರೈನಿಂಗ್ ಆಗಬೇಕು, ಆರಾಮಾಗಿರುವಂಥ ಪ್ರತಿನಿತ್ಯ ಆಗಬೇಕು, ಟ್ರೈನಿಂಗ್ ಆಗಬೇಕು. ಹೇಗೆ ಪ್ರತಿ ಕಲೆಗೆ ಟ್ರೈನಿಂಗ್ ಆಗುತ್ತೆ, ಬರವಣಿಗೆಗೆ ಟ್ರೈನಿಂಗ್ ಆಗುತ್ತೆ, ಒಂದು ಲೆಟರ್ ರೈಟಿಂಗ್ ಮಾಡಬೇಕಾದ್ರೆ ಟ್ರೈನಿಂಗ್ ಆಗುತ್ತೆ, ರನ್ನಿಂಗ್ ಮಾಡಬೇಕಾದ್ರೆ ಟ್ರೈನಿಂಗ್ ಆಗಬೇಕು, ಚೆಸ್ ಆಡಬೇಕಾದ್ರೆ ಟ್ರೈನಿಂಗ್ ಆಗಬೇಕು, ಕೇರಮ್ ಮಾಡಬೇಕಾದ್ರೆ ಟ್ರೈನಿಂಗ್ ಆಗಬೇಕು. ಆ ಟ್ರೈನಿಂಗ್ ಮನಸ್ಸಿಗೂ ಆಗಬೇಕಲ್ವ, ಪ್ರತಿನಿತ್ಯ ಆಗಬೇಕಲ್ವ. ಹಾಗೆ ಟ್ರೈನ್ ಮಾಡಿ 10 ನಿಮಿಷ ಕೂತ್ಕೊಳ್ಳಿ ಸಾಕು. ಒಂದೇ ಒಂದು ಸಲ್ಯೂಷನ್, 10 ನಿಮಿಷ ಸುಮ್ಮನೆ ಕೂತ್ಬೇಕಷ್ಟೆ. ಎವ್ರಿ ಡೇ, ಎನಿ ಟೈಮ್. ಇದಕ್ಕೇನು ಇಂಥದ್ದೇ ಜಾತಿಯವರು ಕೂತ್ಕೋಬೇಕು ಅಂತಿಲ್ಲ, ಧ್ಯಾನಕ್ಕೆ ಇಷ್ಟೊತ್ತಿಗೆ ಕೂತ್ಕೋಬೇಕು ಅಂತಿಲ್ಲ, ಗಂಡ ಹೆಂಡತಿ ಮಧ್ಯದಲ್ಲಿ ದುಡ್ಡು ಕೊಟ್ಟು ಕೂತ್ಕೋಬೇಕು ಅಂತಿಲ್ಲ, ಚರ್ಚೆ ಮಾಡ್ಕೊಂಡು ಕೂತ್ಕೋಬೇಕು ಅಂತಿಲ್ಲ. ಎಲ್ಲ ಒಳಗಡೆ ಚರ್ಚೆ ಆಗುತ್ತೆ. ದ ಬಿಗ್ಗೆಸ್ಟ್ ಗೈಡ್ of the world of your life is you. The biggest teacher of your life is you. There is an internal you, there is an external you. ಒಳಗೊಂದು ನಾನಿದ್ದೀನಿ, ಹೊರಗೊಂದು ಇದ್ದೀನಿ. ಸೊ ಅಲ್ಲಿ ಎರಡರ ಮಧ್ಯೆ ಚರ್ಚೆ, ಆ ಎರಡರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆಗಿ ಅದರಲ್ಲಿ ನಿಜ ಅಂತ ಒಪ್ಕೊಳ್ಳುವ ದೊಡ್ಡ ಮನಸ್ಸು ಒಂದಿದೆ, ನಿಜ ಅಲ್ಲ ಅಂತ ಕಿತ್ತಾಡುವ ಚಿಕ್ಕ ಮನಸ್ಸು ಒಂದಿದೆ. ಈ ಚಿಕ್ಕ ಮನಸ್ಸನ್ನು ದೊಡ್ಡ ಮನಸ್ಸು ಗೆಲ್ಲಬೇಕು. ಗೆದ್ದಾಗ ನೀವು ದೊಡ್ಡವರಾಗ್ತೀರಿ. ಚಿಕ್ಕ ಮನಸ್ಸು ಗೆದ್ದುಬಿಟ್ರೆ ಚಿಕ್ಕವರಾಗ್ತೀರಿ. ಐ ಥಿಂಕ್ ಜಸ್ಟ್ ಟು ರಿಲೇಟ್, ಇವಾಗ ಯುದ್ಧಗಳು ಆಗ್ತಾ ಇದೆ, ದೇಶಗಳ ಮಧ್ಯ ಯುದ್ಧ ಆಗ್ತಿದೆ, ಅಲ್ಲೂ ಕೆಲವು ಮನಸ್ಸುಗಳೇ ಕಾರಣ ಆಗಿರುತ್ತಲ್ವ. ಅಂದರೆ ಒಂದು ಇಂಡಿವಿಜುವಲ್ದು ಡಿಸಿಷನ್, ಒಂದು ಇಂಡಿವಿಜುವಲ್ದು ಥಾಟ್ ಪ್ರಾಸೆಸ್, ಅದೇ ಒಂದು ದೊಡ್ಡ ಯುದ್ಧಕ್ಕೂ ಕಾರಣ ಆಗುತ್ತಲ್ವ. ದೊಡ್ಡ ಯುದ್ಧಕ್ಕೆ ಕಾರಣ ಸಣ್ಣ ಸಣ್ಣ ಯುದ್ಧಗಳೇ ಅಲ್ವಾ. ಮಹಾಭಾರತದ ಯುದ್ಧ ಯಾಕಾಯ್ತು? ಮಹಾಭಾರತದ ಯುದ್ಧ ಆಗೋದಕ್ಕೆ ಒಂದು ಸಣ್ಣ ಇದು ಲಿಂಕ್ ಏನಂತಂದ್ರೆ, ಮಯ ನಿರ್ಮಾಣ ಮಾಡಿಕೊಟ್ಟಿರ್ತಾನೆ ಒಂದು ಇದನ್ನ, ಒಂದು ಅರಮನೆಯನ್ನು. ಅಲ್ಲಿ ದುರ್ಯೋಧನ ಮತ್ತು ಕರ್ಣ ಇಬ್ಬರು ಬರ್ತಾರೆ.
ದುರ್ಯೋಧನ ನೀರಿಗೆ ಬಿದ್ದೋಗ್ತಾನೆ. ಅಲ್ಲಿ ನೆಲ ಅಂತ ಅನ್ಕೊಂಡಿರ್ತಾನೆ, ನೀರಿಗೆ ಬಿದ್ದೋಗ್ತಾನೆ. ಮೇಲೆ ದ್ರೌಪದಿ ನಗ್ತಾಳೆ ಅಷ್ಟೇ. ನೀನ್ ನನ್ನನ್ನು ನೋಡಿ ನಕ್ಕದ್ಯಾ ಅಂತ ಹೇಳಿ ತೊಡೆ ತಟ್ತಾನೆ. ಅಂದ್ರೆ ನಿನ್ನ ತೊಡೆ ಮೇಲೆ ಕೂಡಿಸ್ಕೋತೀನಿ ಅಂತ ತೊಡೆ ತಟ್ತಾನೆ. ಅಲ್ಲಿಂದ ಶುರು ಆಗತ್ತೆ. ಅಲ್ಲಿಂದ ಅದು ತೀವ್ರವಾಗಿ ಬೆಳೆಯುತ್ತೆ. ಮಹಾಭಾರತ ಯುದ್ಧ ಆಗತ್ತೆ. ಇಡೀ ವಂಶ ನಿರ್ವಂಶ ಆಗತ್ತೆ ಒಂದೇ ಒಂದು ನಗುವಿನಿಂದ. ನನ್ನ ಗುರುಗಳು ಇದನ್ನ ಹೇಳೋರು. ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ನಂಬಬೇಕಾ ಇಲ್ವಾ ಗೊತ್ತಿಲ್ಲ, ಆದರೆ ರಿಲೇಟಿವಿಟಿ ಲಾಜಿಕ್ ನಂಗೆ ಕಾಣುತ್ತೆ. ಪಂಚಕನ್ಯಾ ಸ್ಮರೇ ನಿತ್ಯಂ ಅಂತ ಹೇಳ್ತಾರೆ, ಗೊತ್ತಾ? 5 ಕನ್ಯೆಯರನ್ನ ದಿನ ನೆನೆಸ್ಕೋಬೇಕಂತೆ. ಯಾರ್ಯಾರು? ಅಹಲ್ಯ, ದ್ರೌಪದಿ, ಸೀತಾ, ತಾರ, ಮಂಡೋದರಿ. ಈ 5 ಜನರನ್ನ ನೆನೆಸ್ಕೊಂಡು ಬದುಕಬೇಕು ಅಂತ ನನ್ನ ಗುರುಗಳು ಹೇಳ್ತಾ ಇದ್ದದ್ದು. ಹಿಂಗೆ ಬದುಕಬೇಡ ಅಂತ. ಈಗ ಸೀತೆ ರಾಮನ ಹೆಂಡತಿ ಆದ್ರೂ ಒಂದ್ ಸಣ್ಣ ವಿಷಯಕ್ಕೆ ಅವಳಿಗೆ ಆಸೆ ಶುರು ಆಗ್ಲಿಲ್ವಾ? ಇಡೀ ರಾಮಾಯಣ ಶುರು ಆಗಿದ್ಯಾ ಅವಾಗ? ಜಿಂಕೆ, ಅವಳಿಗೆ ಮಾಯಾ ಜಿಂಕೆ ಅಂತ ಗೊತ್ತಾಗ್ಲಿಲ್ವಾ? ಆ ಗೊತ್ತಾಗ್ಲಿಲ್ವಲ್ಲ, ಆ ಪಾಯಿಂಟ್ ಅಲ್ಲಿ ಅವಳು ಅಜ್ಞಾನಿ ಆಗ್ಬಿಡ್ತಾಳೆ. ದ್ರೌಪದಿ ನಗಬಾರ್ದು ಅಂತ ಗೊತ್ತಿಲ್ವಾ? ಏನೇ ಆದ್ರೂ ದಾಯಾದಿಗಳು, ಅವ್ರ ಅಣ್ಣ ತಮ್ಮಂದ್ರು ಅವರಿಬ್ಬರು ಮಧ್ಯದಲ್ಲಿ ನಾನು ಇರಬಾರ್ದು ಅಂತ ಗೊತ್ತಾಗ್ಲಿಲ್ವಾ ಅವಳಿಗೆ? ಅವಳು ನಗದೇ ಇದ್ದಿದ್ರೆ ನಾವಿವತ್ತು ದುರ್ಯೋಧನನ್ನ ದೂಷಣೆ ಮಾಡ್ತೀವಿ. ಆದ್ರೆ ಅದಕ್ಕೆ ಕಾರಣ ಯಾರು? ದ್ರೌಪದಿ ಅಲ್ವಾ? ಹಂಗೆ ಬದುಕಬೇಡಿ ಅಂತ ಅಷ್ಟೇ. ಸೊ ಈ 5 ಜನ ನೋಡ್ಕೊಳ್ಳಿ, ಹಂಗೆ ಮಾಡಬೇಡಿ ಅಂತ ಹೇಳೋ ಮೆಸೇಜ್ ಅದು. ಇವರೆಲ್ಲರೂ ಒಂದೊಂದು ಸಣ್ಣ ಸಣ್ಣ ತಪ್ಪುಗಳು ಮಾಡಿದ್ದಾರೆ. ಅದರಿಂದ ಅವರ ಮನೆತನ, ಅವ್ರ ಜೀವನ ಎಲ್ಲ ಚೇಂಜ್ ಆಗೋಗಿದೆ. ಹಾಗೆ ಬದುಕಬೇಡಿ ಅಂತ ಅಷ್ಟೇ. ಈ ಸೂಕ್ಷ್ಮಗಳು ನಮಗೆ ಬೆಳಗ್ಗೆ ಸಂಜೆವರೆಗೂ ಸಿಗಲ್ವಾ? ನೂರಾರು ಸೂಕ್ಷ್ಮಗಳು ಸಿಗುತ್ತೆ. ಯಾವುದೋ ಒಂದು ಪವರ್ಫುಲ್ ಪೊಸಿಷನ್ ಅಲ್ಲಿ ಇದ್ದವರು, ಒಂದು ಕಂಪನಿಯ CEO ಲೇಡಿ, ಅವರ ನೆಕ್ಸ್ಟ್ ಜೂನಿಯರ್ ಒಬ್ರು ಬರ್ತಾರೆ, ಅವರು ಜನರಲ್ ಮ್ಯಾನೇಜರ್ ಏನೋ ಬರ್ತಾರೆ. ಕೂತ್ಕೋಬೇಕಾದ್ರೆ ಕಾರಲ್ಲಿ ಹಿಂದ್ಗಡೆ ಕೂತ್ಕೊಳ್ಳಿ ಅಂತಾರೆ. ಕೂತ್ಕೊಂಡಾಗ ಅವರ ಸೀರೆ ಸೆರಗ ಮೇಲೆ ಇವರು ಚಪ್ಪಲಿ ಬಿದ್ದುಬಿಡುತ್ತೆ, ಅಂದ್ರೆ ಕಾಲು ಬಿದ್ದುಬಿಡುತ್ತೆ. ಹೇಳುವಾಗ ಸೀರೆ ನೆರಗು ಸ್ವಲ್ಪ ಬಿಚ್ಚೋಗುತ್ತೆ. ಅಲ್ಲಿಂದ ಅವ್ರು ವಾಪಸ್ ಅವ್ರ ಊರಿಗೆ ಹೋಗ್ತಾರೆ, ಇವ್ರ ಊರಿಗೆ ಹೋಗ್ತಾರೆ. ವಾಪಸ್ ಇವನು ಸ್ಥಾನಕ್ಕೆ ಬರೋ ಅಷ್ಟೊತ್ತಿಗೆ ನಿನ್ನನ್ನು ತೆಗೆದಾಕಿದ್ದೀವಿ ಅಂತ ಒಂದು ಲೆಟರ್ ಬರುತ್ತೆ. ಇಷ್ಟೇ ವಿಷಯ. ಸಣ್ಣ ಸೂಕ್ಷ್ಮಗಳು ಹೇಗೆ ಸಣ್ಣ ಫ್ರಿಕ್ಷನ್ಗಳು ಇಗೋಗಳಾಗಿ ಕನ್ವರ್ಟ್ ಆಗಿ ಒಬ್ಬರ ಜೀವನವನ್ನ, ಅವರ ಜೀವನ ಪ್ಲಸ್ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡೋದು. ದಿಸ್ ಈಸ್ ವಾರ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್ ಟುಡೇ. ಯಾರಿಗೋ ಒಬ್ಬರಿಗೆ ಅನ್ಸುತ್ತೆ, ಮೋದಿ ನನ್ನ ಹತ್ರ ಮಾತಾಡಿಲ್ಲಪ್ಪ, ನನ್ನ ಫೋನ್ 4 ಸಲ ಫೋನ್ ಮಾಡಿದೆ, ಮಾತಾಡಿಲ್ಲ, 50% ತಾರೀಫ್ ಹಾಕು. ಯಾವುದಕ್ಕೆ? ಮೋದಿ ನನಗೆ ರೆಸ್ಪಾಂಡ್ ಮಾಡಲಿಲ್ಲ, ನಾನು ಫೋನ್ ಮಾಡಿದಾಗ ತಗೋಬೇಕಾಗಿತ್ತು. ಅಷ್ಟಕ್ಕೆ ಫ್ರಿಕ್ಷನ್ಗಳನ್ನ ಇವತ್ತು ಈ ನೋಡ್ತಾ ಇರೋ ಎಲ್ಲರೂ ಅನ್ಕೊಂಡ್ರೆ 1 ಸೆಕೆಂಡಲ್ಲಿ ಫ್ರಿಕ್ಷನ್ ಅನ್ನ ನಿಲ್ಲಿಸ್ಬಿಡ್ಬೋದು. ಸಾರಿ, ಥ್ಯಾಂಕ್ಸ್, 2 ದೊಡ್ಡ ಪದಗಳು. ಕ್ಷಮಿಸಿದ್ದೀನಿ ಬಿಡು ಅಂತ. ಕ್ಷಮೆಯನ್ನು ಕೊಡೋದು, ಕ್ಷಮಾಪಣೆಯನ್ನು ಕೇಳೋದು, ಇದು 2 ದೊಡ್ಡ ಮನಸ್ಸುಗಳಿಗೆ ಮಾತ್ರ ಸಾಧ್ಯ. ಸ್ಟ್ರಾಂಗರ್ ಮೈಂಡ್ಸಿಗೆ ಮಾತ್ರ ಸಾಧ್ಯ. ಫ್ರಿಕ್ಷನ್ಸ್ ನಿಂತೋಗುತ್ತೆ. ಅಭ್ಯಾಸ ಎಲ್ಲಿಂದ ಶುರು ಮಾಡಬೇಕು? ನಿಮ್ಮ ಕೊಲೀಗ್ಸ್, ನಿಮ್ಮ ಮನೆ ಅಷ್ಟೇ, ಅಲ್ಲಿಂದಾನೇ ಶುರು ಮಾಡಬೇಕು. ನನಗೆ ಗೊತ್ತಿರೋದು ಇಷ್ಟೇ. ಈಗ ಎಂಥ ಫ್ರಿಕ್ಷನ್ ಆಗ್ತಾ ಇರಲಿ, ನಾನು ಹೋಗಿ ಇಷ್ಟಂದ್ರೆ ಸಾಕು, ನಿಂತೋಗುತ್ತೆ ಫ್ರಿಕ್ಷನ್. ಅದೊಂದು ಆ ಕಂಟ್ರೋಲ್ ಬಂದಿದೆ ಇವತ್ತು. ಸೊ ಇವತ್ತು ನಾವೇನಾದರೂ ಎಲ್ಲೋ ಜಗಳ ಆಯಿತು, ನಾನು ಸ್ಟ್ರಾಂಗು ಅಂತ ಪ್ರೂವ್ ಮಾಡ್ತೀನಿ ಅಂದರೆ ಇಟ್ಸ್ ನಾಟ್ ವಿತ್ ದ ಫಿಸಿಕಲ್ ಬಿಲ್ಟ್, ಇಟ್ಸ್ ನಾಟ್ ವಿತ್ ದ ಮನಿ. ನಾನು ಸ್ಟ್ರಾಂಗ್ ಅಂದರೆ ನನ್ನ ಮೆಂಟಾಲಿಟಿಯಲ್ಲಿ ಕ್ಷಮಿಸುವ, ತಪ್ಪಿಲ್ಲದೆ ಹೋದರೂ ಕ್ಷಮಿಸುವ ಸ್ಟ್ರಾಂಗ್ ಮೆಂಟಾಲಿಟಿ ಇದ್ದಾಗ ಅವಾಗ ದೊಡ್ಡವರಾಗ್ತೀವಿ. ಈ ವಾರ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ನಿಲ್ಲಿಸ್ಬೋದು. ಪ್ರಪಂಚನ ವಾಪಸ್ ಹೊಸ ಪ್ರಪಂಚಕ್ಕೆ ಕನ್ವರ್ಟ್ ಮಾಡಬೇಕು. ನಾವು ಆ ಹೊಸತನಕ್ಕೆ ಕಾರಣ ಆಗಬೇಕು. ಮನೆಯಿಂದ ಶುರು ಮಾಡಿ, ಫ್ರೆಂಡ್ಸಿಂದ ಶುರು ಮಾಡಿ. ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಬಂದ್ಬಿಡ್ತಾರೆ ಗಾಡಿನಲ್ಲಿ, ಆಗತ್ತೆ. ಕಿತ್ತಾಡ್ತೀವಿ, 1 ಸೆಕೆಂಡಲ್ಲಿ ಇರಿಟೇಟ್ ಮಾಡ್ತೀವಿ, ಒಂದೇ 1 ಸೆಕೆಂಡ್. ಆ 1 ಸೆಕೆಂಡಿನ ಇರಿಟೇಷನನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದು 10 ನಿಮಿಷದ ಪ್ರತಿನಿತ್ಯದ ಟ್ರೈನಿಂಗ್ ಇದ್ದರೆ ಸಾಕು. ಮೊನ್ನೆ ಒಬ್ಬರು ಡಾಕ್ಟರ್ ನಮ್ಮಲ್ಲಿ ಮಾತಾಡ್ತಾ ಹೇಳಿದ್ರು, ಡಾಕ್ಟರ್ ರಾಜೀವ್ ಅವರು, ಊರು ತುಂಬ ವೈದ್ಯ ಜಾಸ್ತಿ ಆಗ್ತಿದ್ದಾರೆ ಅಂದರೆ ಸಮಾಜ ಆರೋಗ್ಯವಾಗಿಲ್ಲ ಅಂತ ಅರ್ಥ ಅಂತ ಹೇಳಿ. ನೀವು ಅವಾಗಲೂ ಒಂದು ರಿಲೇಟಿವಿಟಿ ಕೊಟ್ರಿ, ಅಂದರೆ ಪೊಲೀಸ್ ಸ್ಟೇಷನ್ನು ಅಥವಾ ಕೋರ್ಟುಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲೋ ನಮ್ಮ ಸಂಬಂಧಗಳು ಚೆನ್ನಾಗಿಲ್ಲ ಅಂತ ಅರ್ಥ ಅಂತ. ಸೊ ನಿಮ್ಮ ಮುಖಾಂತರ ವಾಪಸ್ ಹೊಸ ಸಮಾಜವನ್ನು ಕಟ್ಟುವಂತಹ ಜವಾಬ್ದಾರಿ ಇದು ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಸೇರುತ್ತೆ. ಹೊಸ ಸಂಬಂಧ, ಹೊಸ ಸಮಾಜ, ಹೊಸ ಭಾವನೆಗಳು. ಹಳೆದನ್ನು ಕ್ಷಮಿಸ್ಬೇಕು, ಹಳೆದನ್ನು ಮರಿಬೇಕು, ಹೊಸದಕ್ಕೆ ಬದುಕಬೇಕು. ನೆನ್ನೆಯ ಬದುಕು ಬೇರೆ, ಆದರೆ ಇವತ್ತಿನ ಬದುಕೇ ಬೇರೆ.
ಇವತ್ತಿನ ಬದುಕು ಚೆನ್ನಾಗಿದ್ರೆ ನಾಳೆ ದಿನ ಚೆನ್ನಾಗಿರುತ್ತೆ. ಸೊ ನಾವು ಯಾರ ಮೇಲೆ ಈರ್ಷ್ಯೆ ತೋರಿಸ್ತಾ ಇದ್ದೀವಿ, ಫ್ರಿಕ್ಷನ್ ಆಗ್ತಾ ಇದೆ, ಕೋಪ ಬರ್ತಾ ಇದೆ, ಇರಿಟೇಟ್ ಆಗ್ತಾ ಇದ್ದೀವಿ, ಆ್ಯಕ್ಚುಲಿ ಬದುಕ್ತಾ ಇರೋದು, ಇರಿಟೇಟ್ ಆಗ್ತಾ ಇರೋದು ನಾವು. ಅಂದರೆ ಹಾಳಾಗ್ತಾ ಇರೋದು ಯಾರು? ನಾವು. ಆ ಕ್ವಾಲಿಟೀಸ್ ಎಲ್ಲ ಯಾರೊಳಗಿದೆ? ನಮ್ಮೊಳಗಿದೆ. ಯಾರನ್ನು ಸುಡ್ತಾ ಇದೆ? ನಮ್ಮನ್ನು ಸುಡ್ತಾ ಇದೆ. ಆಪೋಸಿಟ್ ಜನರನ್ನೆಲ್ಲ ಅವರನ್ನು ಸ್ವಲ್ಪ ಮಟ್ಟಿಗೆ ಸುಡುತ್ತೆ, ಆದರೆ ನಮ್ಮನ್ನು ಜಾಸ್ತಿ ಸುಡುತ್ತೆ. ಸೊ ಇದನ್ನೆಲ್ಲ ನಶಿಸಿ ಹೋಗ್ಬೇಕು. ಇದೇ ನಾವು ಹೋಲಿ ದಿನ ಮಾಡ್ತೀವಲ್ವ, ಆ ಹೋಲಿನಲ್ಲಿ ಕೆಟ್ಟದ್ದೆಲ್ಲ ಸುಟ್ಟಾಕಿ ಅಂತ ಹೇಳ್ತೀವಲ್ಲ, ಏನದು? ಈ ಕ್ವಾಲಿಟೀಸ್ಗಳನ್ನು ಸುಟ್ಟು ಹಾಕಿ. ನಮ್ಮೊಳಗಿನ ರಾವಣನಿಗೆ ಸಾವ ಕೊಡು ರಾಮ ಅಂತ. ನನ್ನೊಳಗಡೆ ಒಂದು ರಾವಣ ಇದ್ದಾನೆ, ಆ ರಾವಣನಿಗೆ ಸಾವನ್ನ ಕೊಡು ಅಂತ. ಬ್ಯೂಟಿಫುಲ್. ಎಷ್ಟು ಕಥೆಗಳು, ಉಪಕಥೆಗಳು ಬಂತು, ಎಷ್ಟು ರೆಫರೆನ್ಸಸ್ ಬಂತು, ಚಂದ ಅನ್ನಿಸ್ತು. ಇನ್ಫ್ಯಾಕ್ಟ್ ನಿಮ್ಮ ಮಾತುಗಳಿಗೆ ಅಡಿಕ್ಟ್ ಆಗಿರೋರು ತುಂಬ ಜನ ಇದ್ದಾರೆ. ನಾವು ಇಟ್ಸ್ ಪ್ಯೂರ್ ಅಡಿಕ್ಷನ್. ಪ್ರತಿನಿತ್ಯ ನಿಮ್ಮ ಮಾತು ಕೇಳಲಿಲ್ಲ, ನಿಮ್ಮಿಂದ ಒಂದು ಕಿವಿಗೆ ಬೀಳಲಿಲ್ಲ ನಿಮ್ಮ ವಾಯ್ಸ್ ಅಂತ ಹೇಳಿದ್ರೆ ದೇ ಮಿಸ್ ದಟ್ ಡೇ. ಹಾಗಾಗಿ ಈ ಎಪಿಸೋಡ್ ನೋಡ್ತಿರೋ ಅವರೆಲ್ಲರಿಗೂ ಹೇಳೋದು ಇಷ್ಟೇ, ನಿಮ್ಗೇನಾದರೂ ಈ ಥರ ಶ್ರೀಹರಿ ಸರ್ ಹೇಳ್ತಾ ಇರುವ ಮಾತುಗಳು ತುಂಬ ವ್ಯಾಲ್ಯೂಯಬಲ್ ಅನ್ನಿಸ್ತು ಅಂದರೆ ನೋಡಿ, ಅಡ್ಯಾಪ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಇನ್ನೊಂದಷ್ಟು ಜನಕ್ಕೆ ಪಸರಿಸುವ ನೀಡ್ ಇವತ್ತಿನ ದಿನ ಇದೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಮನಸ್ಸುಗಳನ್ನು ಪರಿವರ್ತನೆ ಮಾಡುವ ಒಂದು ಸಣ್ಣ ಪ್ರಯತ್ನ ಈ ವೇದಿಕೆ ಮೂಲಕ ಆಗ್ತಾ ಇದೆ. ಸೊ ಆಲ್ ಥ್ಯಾಂಕ್ಸ್ ಟು ಯು, ನಮ್ಮೆಲ್ಲರಿಗೆ ಅದನ್ನ ಎಜುಕೇಟ್ ಮಾಡ್ತಾ ಇರೋದಕ್ಕೆ, ಅರ್ಥ ಮಾಡಿಸ್ತಾ ಇರೋದಕ್ಕೆ, ಅದು ಸಿಂಪಲ್ ಆಗಿ ಒಫೆಂಡೇ ಆಗದೆ ಇರೋ ಹಾಗೆ, ಇಷ್ಟು ಸಿಂಪಲ್ ಆ ಬದುಕು ಅನಿಸೋ ಹಾಗೆ ಬದಲಾವಣೆ ತರ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ನಿಮಗೂ ನೋಡುಗರಿಗೆ ಇದನ್ನು ಕೇಳಿಸ್ಕೊತಾ ನನಗೆ ವಾಪಸ್ ಸ್ಫೂರ್ತಿಯನ್ನು ಕೊಡ್ತಾ ಇರೋಂಥ ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು.